ಡಿಕೆ ಶಿವಕುಮಾರ್ ಅವರ ಆರ್ಎಸ್ಎಸ್ ಗೀತೆಯ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರ ಸರದಿಯಾಗಿದೆ. ಎಬಿವಿಪಿ ಪಂಜಿನ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಈ ಹಿಂದೆ ಸದನದಲ್ಲಿ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹಾಡನ್ನ ಹಾಡಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆ ಆಗಿದೆ. ಎಬಿವಿಪಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ತುಮಕೂರು ಜಿಲ್ಲೆ ತಿಪಟೂರಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಡಿಕೆಶಿ ಆದ್ಮೇಲೆ ಗೃಹ ಸಚಿವರ ಸರದಿ ಅನ್ನೋದು. ಎಬಿವಿಪಿ ಶಾಖಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಜಿ ಪರಮೇಶ್ವರ್. ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ಜಯಂತಿ ಪ್ರಯುಕ್ತ ರಥಯಾತ್ರೆ ನಡೀತಾ ಇತ್ತು. ರಥಯಾತ್ರೆಯ ಪಂಜಿನ ಮೆರವಣಿಗೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ಕೊಟ್ಟಿರೋದು ದೃಶ್ಯದಲ್ಲಿ ನೋಡಿ. ಇದು ತುಮಕೂರಿನ ತಿಪಟೂರಲ್ಲಿ ನಡೆದಂತಹ ಘಟನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಇದು ರಾಜಕೀಯವಾಗಿ ಯಾವ ರೀತಿಗೆ ಚರ್ಚೆಗೆ ಕಾರಣ ಆಗುತ್ತೆ ಅನ್ನೋದು ಇರೋ ಪ್ರಶ್ನೆ. ಒಂದು ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದರೆ ಇದನ್ನ ಬಿಜೆಪಿ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳು ಯಾವ ರೀತಿಯಾಗಿ ನೋಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಡಿಕೆ ಶಿವಕುಮಾರ್ ಕೆಲವೇ ದಿನಗಳ ಹಿಂದೆ ಸದನದಲ್ಲಿ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಆರ್ಎಸ್ಎಸ್ ಗೀತೆಯನ್ನ ಹಾಡಿರುವಂಥದ್ದು ಯಾವ ಮಟ್ಟಿಗೆ ಚರ್ಚೆಗೆ ಗ್ರಾಸ ಆಗಿತ್ತು, ರಾಜಕೀಯ ಚರ್ಚೆಗೆ ಗ್ರಾಸ ಆಗಿತ್ತು ಅನ್ನೋದನ್ನ ನೋಡಿದ್ವಿ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದನ್ನ ರಾಜಕೀಯವಾಗಿ ಹೇಗೆ ಯಾರೆಲ್ಲ ನೋಡ್ತಾರೆ ಅನ್ನೋದು ಪಾಯಿಂಟ್ ಆಗಿದೆ. भारत माता की जय, भारत माता की जय, वीर रानी अभय रानी वीर रानी. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಆರ್ಎಸ್ಎಸ್ ಗೀತೆ ಹಾಡಿರುವಂತಹ ವಿಚಾರವನ್ನ ನೆನಪು ಮಾಡಿಕೊಳ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರ ಸದನದಲ್ಲಿ. ಮತ್ತೊಂದು ಕಡೆ ಈಗ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಭಾಗಿಯಾಗಿರುವಂಥದ್ದು. ಇದು ಎಷ್ಟು ದಿನಗಳ ಮುಂಚಿತವಾಗಿ ನಿಗದಿಯಾಗಿದ್ದಂತಹ ಕಾರ್ಯಕ್ರಮ. ಈ ಬಗ್ಗೆ ಏನಾದರೂ ವಿಶ್ಲೇಷಣೆ ಆಗ್ತಾ ಇದೆಯಾ ಜಿಲ್ಲೆಯಲ್ಲಿ? ಅರುಣ್, ಈಗಷ್ಟೇ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಏನು ಒಂದು ಎಬಿವಿಪಿಯ ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಏನಿದೆ, ಆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋನ ಪೋಸ್ಟ್ ಹಾಕೊಂಡಿರ್ತಾರೆ. ಇದನ್ನ ಗಮನಿಸತಂತ ಈಗಾಗಲೇ ಸಾಕಷ್ಟು ಬಿಜೆಪಿ ಮುಖಂಡರುಗಳು ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಸಾಕಷ್ಟು ಆಶ್ಚರ್ಯ ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವು ದಿನಗಳಿಂದಷ್ಟೇನೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆಯನ್ನ ಹಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ, ವಿರೋಧ ಚರ್ಚೆಗಳಾಗಿರ್ಬೋದು. ಆ ಬೆನ್ನಲ್ಲೇನೆ ಕೂಡ ಡಿ ಕೆ ಶಿವಕುಮಾರ್ ಒಂದು ಸಾರಿಯನ್ನ ಕೇಳಿದ್ರು. ಆದ್ರೆ ಈಗ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಸಂಜೆ ನಡೆದಂತ ತಿಪ್ಟೂರಿನಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಇಡೀ ದಿನ ತಿಪ್ಟೂರಿನಲ್ಲಿ ಅವ್ರದ್ದು ಕಾರ್ಯಕ್ರಮಗಳಿರುತ್ತೆ. ಅಲ್ಲಿ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಮುಗಿಸಿ ತೆರಳುವಂತ ವೇಳೆಯಲ್ಲಿ ಸುಮಾರು ಸಂಜೆ ಒಂದು 5:30-6 ಗಂಟೆ ಸುಮಾರಿನಲ್ಲಿ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಏನು ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮದಿನೋತ್ಸವ ಏನಿರುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇರುತ್ತೆ. ಅಲ್ಲಿಗಂತ ಬಂದಂತ ಹೋಮ್ ಮಿನಿಸ್ಟರ್ ಅಲ್ಲಿ ಬಂದು ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಿ ಆನಂತರ ಆ ರಾಣಿ ಅಬ್ಬಕ್ಕ ಅವರಿಗೆ ಪುಷ್ಪಾರ್ಚನೆ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಏನು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ವಿಡಿಯೋ ಸಾಕಷ್ಟು ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಏನು ರಾಜಕಾರಣದಲ್ಲಿ ಅಥವಾ ಈಗ ಪ್ರೆಸೆಂಟ್ ಏನು ಈಗ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಇಷ್ಟು ದಿನ ನಡೀತಾ ಇದ್ದಿದ್ದು ಏನು ಡಿ ಕೆ ಶಿವಕುಮಾರ್ ಹತ್ರ ಕ್ಷಮೆ ಕೇಳಿಸಿದ್ದಾಯ್ತು. ಈಗ ಪರಮೇಶ್ವರ್ ಅವರು ಈ ತರದ ಒಂದು ಪುಷ್ಪಾರ್ಚನೆ ಮಾಡಿರೋದನ್ನ ಯಾವ ರೀತಿಯ ಒಂದು ರಿಸೀವ್ ಮಾಡ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕಿದೆ ಅರುಣ್. ಓಕೆ ವಿಠಲ್, ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರುಗಳು ಅಥವಾ ಸಂಘಕ್ಕೆ ಸೇರಿದಂತವ್ರು, ಯಾಕಂದ್ರೆ ಎಬಿವಿಪಿ ಕಾರ್ಯಕ್ರಮ ಅಂದ ತಕ್ಷಣ ಸಹಜವಾಗಿ ಸಂಘಕ್ಕೆ ಸೇರಿದಂತ RSS ಸ್ಥಳೀಯ ನಾಯಕರುಗಳಾಗಿರಬಹುದು, ಬಿಜೆಪಿಯ ಸ್ಥಳೀಯ ನಾಯಕರುಗಳಾಗಿರಬಹುದು ಇರ್ತಾರೆ. ಯಾರಾದ್ರೂ ಇದ್ರ ಈ ಸಂದರ್ಭದಲ್ಲಿ? ಸಾಕಷ್ಟು RSS ಮುಖಂಡರುಗಳಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ರಾಣಿ ಅಬ್ಬಕ್ಕ ಅವರ ಕಾರ್ಯಕ್ರಮವನ್ನ ಸಾಕಷ್ಟು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಅದ್ದೂರಿಯಾಗಿ ಮಾಡ್ಲಾಗ್ತಾ ಇದೆ. ಅದಕ್ಕೆ ಒಂದು ಸಪರೇಟ್ ರಥವನ್ನ ಕೂಡ ಮಾಡಿ ಒಂದು ಎಲ್ಲಾ ತಾಲೂಕುಗಳಲ್ಲಿ ಸಂಚಾರ ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇದೆ. ಇದರ ಇನಿಷಿಯೇಟಿವ್ ಅನ್ನ ಕೇವಲ ಎಬಿವಿಪಿ ಮಾತ್ರ ಅಲ್ಲ, RSS ನ ಸಂಪೂರ್ಣವಾಗಿ ಏನೇನು ಪ್ರಮುಖ ಸ್ಥಾನಗಳಿದ್ದಾರೆ ಎಲ್ಲರೂ ಕೂಡ ಇದರ ಒಂದು ಪ್ರಮುಖ ಪಾತ್ರ ವಹಿಸಿ ಇದರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಏನಾದ್ರೂ ಅಹಿತಕರ ಘಟನೆಗಳು ಆಗ್ಬೋದು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಬಿಜೆಪಿ ಮುಖಂಡರಾಗಿರ್ಬೋದು ಅಥವಾ RSS ಕಾರ್ಯಕರ್ತರಾಗಿರ್ಬೋದು, RSS ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಇದ್ಯಾವುದೂ ಕೂಡ ಇನ್ನು ಗೃಹ ಸಚಿವರ ಗಮನಕ್ಕೆ
ಬಂದು ಹೋಗಿದಾರೋ ಅಥವಾ ದಾರಿ ಮಧ್ಯೆ ಬರುವಾಗ ರಸ್ತೆ ಮಧ್ಯದಲ್ಲಿ ಈ ತರದ್ದೊಂದು ಕಾರ್ಯಕ್ರಮ ನೋಡಿ ಅವರು ತಕ್ಷಣದಲ್ಲಿ ತಗೊಂಡಿರುವಂತ ನಿರ್ಧಾರನ ಅಂತ ಹೇಳಿ ಒಂದು ಗೊತ್ತಾಗಬೇಕಾಗಿದೆ ಅರುಣ್. ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.